ಇನ್ನು ಇದೆಲ್ಲದರ ಮಧ್ಯೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ ವಾಯುಸೇನೆಯ ಮುಖ್ಯಸ್ಥ. ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಮಾತುಕತೆಯನ್ನ ನಡೆಸಿದ್ದಾರೆ. ಪಾಕಿಸ್ತಾನ ವಾಯುಸೇನೆಯಿಂದ ಕ್ಷಿಪಣಿ ಸಮರಾಭ್ಯಾಸ ಏನ್ ನಡೀತಾ ಇದೆ, ಪಾಕ್ ಸಮರಾಭ್ಯಾಸದ ಬೆನ್ನಲ್ಲೇ ಭಾರತ ಸೇನೆ ಅಲರ್ಟ್ ಆಗಿದೆ. ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ವಾಯುಸೇನೆಯ ಮುಖ್ಯಸ್ಥ. ದೆಹಲಿಯ ಲೋಕ್ ಕಲ್ಯಾಣ್ ಮಾರ್ಗದ ನಿವಾಸದಲ್ಲಿ ಏರ್ ಚೀಫ್ ಮಾರ್ಷಲ್ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯನ್ನ ವಾಯುಸೇನೆಯ ಮುಖ್ಯಸ್ಥರು ಭೇಟಿಯನ್ನ ಮಾಡಿರುವುದು ಕೂಡ ಕುತೂಹಲವನ್ನ ಕೆರಳಿಸಿದೆ. ಇದೆಲ್ಲದರ ಮಧ್ಯೆ ಈ ಪೆಹಲ್ಗಾಮ್ ನರಮೇಧದ ಬಳಿಕ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ರಾಜತಾಂತ್ರಿಕ ಸ್ಟ್ರೈಕ್ಗಳನ್ನ ನಾವು ಗಮನಿಸಬೇಕು. ರಾಜತಾಂತ್ರಿಕ ನಿರ್ಧಾರ ಭಾರತ ಏನ್ ತೆಗೆದುಕೊಂಡಿದೆ ಅದರಿಂದ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದವನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಮೊದಲಿಗೆ ಭಾರತ ತೆಗೆದುಕೊಂಡಿತ್ತು. ಭಾರತ ತೆಗೆದುಕೊಂಡಂತಹ ಅತ್ಯಂತ ಕಠಿಣ ಕ್ರಮ, ಮೊದಲ ಕ್ರಮ ಪಾಕಿಸ್ತಾನದ ವಿರುದ್ಧ ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದವನ್ನ ರದ್ದು ಮಾಡಿತ್ತು. ಆ ನಂತರ ಆ ಸಿಂಧೂ ನದಿ ನೀರನ್ನ ನಮ್ಮ ಭಾರತದ ಭಾಗಗಳಿಗೆ ನಾವು ಹರಿಸಿಕೊಳ್ತೀವಿ ಅಂತ ಹೇಳಿ ಭಾರತ ಹೇಳಿದೆ. ಅದಕ್ಕಾಗಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಅದು ಒಂದು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳಬಹುದು. ಬಟ್ ಸಿಂಧೂ ನದಿಯ ಈ ಒಪ್ಪಂದವನ್ನ ರದ್ದು ಮಾಡಿರೋದಿದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಹೊಡೆತ. ಸಿಂಧೂ ನದಿ ಪಾಕಿಸ್ತಾನದ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಿಯುತ್ತೆ. ಈ ಸಿಂಧೂ ನದಿಯನ್ನ ನಂಬಿ ಆ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಚಟುವಟಿಕೆಗಳನ್ನ ನಡೆಸಲಾಗುತ್ತೆ. ಅದಕ್ಕೆ ಹೊಡೆತ ಬಿದ್ದಿದೆ ಈಗ ಪಾಕಿಸ್ತಾನಕ್ಕೆ. ಮತ್ತೊಂದು ಕ್ರಮ ಏನು, ಪಾಕ್ನ ರಾಯಭಾರಿ ಕಚೇರಿಯ ಸಿಬ್ಬಂದಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದು. ಪಾಕಿಸ್ತಾನದ ರಾಯಭಾರಿ ಕಚೇರಿಯಲ್ಲಿದ್ದಂಥ ಅವರ ಮೂರೂ ಸೇನೆಯ ಸಲಹೆಗಾರರು ಯಾರಿದ್ದಾರೆ, ಈ ತಕ್ಷಣಕ್ಕೆ ಭಾರತವನ್ನ ಬಿಟ್ಟು ಹೋಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟು ಭಾರತ. ಜೊತೆಗೆ 50ಕ್ಕೂ ಹೆಚ್ಚು ಇದ್ದಂಥ ರಾಯಭಾರ ಕಚೇರಿಯ ಸಿಬ್ಬಂದಿಯ ಸಂಖ್ಯೆಯನ್ನ 30ಕ್ಕೆ ಇಳಿಕೆ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿತು. ಮತ್ತೊಂದು ಕ್ರಮ ಯಾವುದು, ಪಾಕಿಸ್ತಾನದ ಎಲ್ಲ ನಾಗರಿಕರನ್ನ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಭಾರತ ಮಾಡಿದ್ದು. ಇದು ಪಾಕ್ಗೆ ಭಾರತ ಕೊಟ್ಟಂತಹ ಶಾಕ್. ಟೈಮಿಂಗ್ಸ್ ಅನ್ನ ನೀಡಿತು ಪಾಕಿಸ್ತಾನಕ್ಕೆ ಭಾರತ. ಒಂದು, ಪಾಕಿಸ್ತಾನಕ್ಕೆ ಹೋಗಿರುವಂತಹ ಭಾರತೀಯರು ವಾಪಸ್ ಬಂದ್ಬಿಡಬೇಕು. ಪಾಕಿಸ್ತಾನದ ಯಾವುದೇ ಪ್ರಜೆಗಳಿಗೆ ಹೊಸದಾಗಿ ವೀಸಾನ ನೀಡಲಾಗುವುದಿಲ್ಲ. ಜೊತೆಗೆ ಈಗ ಯಾರು ವೀಸಾನ ಪಡ್ಕೊಂಡಿದ್ದಾರೋ, ಸ್ಪೆಷಲ್ ವೀಸಾಗಳ ಮೇಲೆ ಭಾರತದಲ್ಲಿ ವಾಸ ಆಗಿದಾರೋ ಅವರೆಲ್ಲರೂ ವಾಪಸ್ ಆಗ್ಬೇಕು. ಯಾಕಂದ್ರೆ ಆ ಎಲ್ಲ ವೀಸಾಗಳನ್ನ ನಾವು ರದ್ದು ಮಾಡ್ತಾ ಇದೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತು ಭಾರತ. ಹಾಗಾಗಿ ಕಳೆದ ಹಲವು ದಿನಗಳಿಂದ ದೊಡ್ಡ ಪ್ರಮಾಣದಲ್ಲಿ ಪಾಕ್ನ ನಾಗರಿಕರು ಭಾರತದಲ್ಲಿ ಏನು ವಾಸ ಇದ್ರು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ಇನ್ನೊಂದು, ಅಟಾರಿ ವಾಘಾ ಗಡಿಯನ್ನ ಬಂದ್ ಮಾಡಿದ್ದು. ಅಟಾರಿ ವಾಘಾ ಗಡಿಯ ಮೂಲಕ ವ್ಯಾಪಾರ ವಹಿವಾಟು ಭಾರತ ಪಾಕಿಸ್ತಾನದ ಮಧ್ಯೆ ನಡೀತಾ ಇತ್ತು. ಈಗ ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಅದು ಕೂಡ ಪಾಕ್ಗೆ ಬಹಳ ದೊಡ್ಡ ಹೊಡೆತ. ಪಾಕ್ನ ಹಡಗುಗಳಿಗೆ ಬಂದರನ್ನ ಸಂಪೂರ್ಣವಾಗಿ ಬಂದ್ ಮಾಡುವಂತಹ ನಿರ್ಧಾರವನ್ನ ಭಾರತ ಮಾಡಿತು. ಪಾಕಿಸ್ತಾನದ ಫ್ಲಾಗ್ ಇರುವಂತಹ ಯಾವುದೇ ಹಡಗುಗಳು ಭಾರತಕ್ಕೆ ಬರೋ ಹಾಗಿಲ್ಲ. ಜೊತೆಗೆ ನಮ್ಮ ಹಡಗುಗಳು ಕೂಡ ಪಾಕಿಸ್ತಾನದ ಪೋರ್ಟ್ಗಳಿಗೆ ಹೋಗೋ ಹಾಗಿಲ್ಲ. ಈ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದು ಪಾಕಿಸ್ತಾನಕ್ಕೆ ಕೊಟ್ಟಂತಹ ಹೊಡೆತ. 6ನೇ ಕ್ರಮ ಏನು, ಭಾರತದ ವಾಯು ಪ್ರದೇಶವನ್ನ ಪಾಕಿಸ್ತಾನಕ್ಕೆ ನಿರ್ಬಂಧ ಮಾಡಿದ್ದು. ನೋ ಫ್ಲೈ ಝೋನ್. ಪಾಕಿಸ್ತಾನದ ಯಾವುದೇ ಯುದ್ಧ ವಿಮಾನಗಳು ಬಹುತೇಕ ಈ ತಿಂಗಳ ಅಂತ್ಯದವರೆಗೂ ಭಾರತದ ವಾಯು ಪ್ರದೇಶದಲ್ಲಿ ಹಾರಾಡೋ ಹಾಗಿಲ್ಲ. ಹೀಗೆ ಮಾಡಿದ್ರಿಂದ ಪಾಕಿಸ್ತಾನಕ್ಕೆ ಅವರ ಪ್ರಯಾಣಿಕರ ವಿಮಾನ ಏನಿದೆ ಆ ವಿಮಾನದ ಸಾಗಾಟ, ಆ ಕಾಸ್ಟು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಟ್ಟಿದೆ. ಇನ್ನು ಪಾಕ್ನ ಎಲ್ಲಾ ಉತ್ಪನ್ನಗಳ ಆಮದನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದ ವಸ್ತುಗಳನ್ನ ರಫ್ತು ಮಾಡುವುದನ್ನ ಕೂಡ ಬಂದ್ ಮಾಡಿ ಕಠಿಣ ಕ್ರಮವನ್ನ ಪಾಕ್ನ ವಿರುದ್ಧ ಭಾರತ ತೆಗೆದುಕೊಂಡಿದೆ. ಇನ್ನು ಮತ್ತೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನ ಗ್ರೇ ಪಟ್ಟಿಗೆ ಪಾಕಿಸ್ತಾನವನ್ನ ಸೇರಿಸೋಕೆ ಭಾರತ ಮನವಿಯನ್ನ ಮಾಡಿದೆ. ಈ ಟಾಸ್ಕ್ ಫೋರ್ಸ್ ಯಾವ ರೀತಿಯಾಗಿ ಯಾಕೆ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತಂದ್ರೆ, ಯಾವ ದೇಶ
ಉಗ್ರ ಚಟುವಟಿಕೆಗೆ, ಟೆರರಿಸಂಗೆ ಮನಿ ಲಾಂಡ್ರಿಂಗ್ ಅನ್ನ ಮಾಡುತ್ತೋ ಅದನ್ನ ತಡೆಯೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಅದರಲ್ಲಿ ಗ್ರೇ ಲಿಸ್ಟ್ಗೆ ಪಾಕಿಸ್ತಾನವನ್ನ ಸೇರಿಸಿಬಿಟ್ರೆ ಅದು ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಹೊಡೆತ. ಆ ಒತ್ತಾಯವನ್ನ ಸದ್ಯ ಭಾರತ ಮತ್ತೆ ಮಾಡ್ತಾ ಇದೆ. ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು, ಅವರ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಎಲ್ಲವನ್ನ ಭಾರತದಲ್ಲಿ ಬಂದ್ ಮಾಡಲಾಗಿದೆ. ನಿಮಗೆ ಯೂಟ್ಯೂಬ್ನಲ್ಲಿ ಯಾವ ಚಾನೆಲ್ಗಳು ಕೂಡ ಸಿಗೋದಿಲ್ಲ. ಜೊತೆಗೆ ಪಾಕಿಸ್ತಾನದ ಸೆಲೆಬ್ರಿಟಿಗಳು, ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಿಗೂ ಕೂಡ ಭಾರತದಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಪಾಕಿಸ್ತಾನದಲ್ಲಿ, ಮಹಿರಾ ಖಾನ್ ಜೊತೆಗೆ ಹಲವು ಆಕ್ಟರ್ಸ್ಗಳಿದ್ರು. ಅವರೆಲ್ಲ ನಟರು ಭಾರತದಲ್ಲಿ ಫಾಲೋವರ್ಸ್ ಬಹಳ ಇದ್ರು ಆ ನಟರಿಗೆ. ಅವರೆಲ್ಲರ ಖಾತೆಗಳನ್ನ, ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಈ ಮೂಲಕ ಕಳೆದ 10-12 ದಿನಗಳಲ್ಲಿ ಭಾರತ ರಾಜತಾಂತ್ರಿಕವಾಗಿ ದೊಡ್ಡ ಮಟ್ಟದ ಸ್ಟ್ರೈಕ್ ಅನ್ನ ಮಾಡಿದೆ ಪಾಕಿಸ್ತಾನಕ್ಕೆ. ಆದರೆ ಯುದ್ಧ ಭೂಮಿಯಲ್ಲಿ, ಸಮರ ಭೂಮಿಯಲ್ಲಿ ಯಾವ ರೀತಿಯಾದಂತಹ ಸೇನಾ ಕಾರ್ಯಾಚರಣೆಯನ್ನ ಮಾಡುತ್ತೆ, ಯಾವಾಗ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.